ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ವಿಷಯ ಕನ್ನಡ. ಇಂದಿನ ತರಗತಿಯಲ್ಲಿ ನಾವು ಈ ವೀರ ಅಭಿಮನ್ಯು ಎಂಬ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ತಿಳಿಸ್ಕೊಡ್ತೀನಿ ಮಕ್ಕಳ. ನೀವೆಲ್ಲ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಫಸ್ಟ್ ಮೇನ್ ಪದಗಳ ಅರ್ಥ: ಭೇದಿಸು ಅಂದರೆ ಒಡೆ ಅಥವಾ ಮುರಿ, ಸೀಳು ಅಂತಲೂ ಕೂಡ ಹೇಳ್ತೀವಿ. ಆಶೀರ್ವದಿಸು, ಅರಸು. ಸಂಖ್ಯೆ, ಸಂದೇಹ ಅಥವಾ ಸಂಶಯ. ವಿಖ್ಯಾತ, ಪ್ರಸಿದ್ಧವಾದ. ಯುದ್ಧ, ಕದನ ಅಥವಾ ಸಮರ, ಸಂಗ್ರಾಮ ಅಂತಲೂ ಕೂಡ ಕರಿತೀವಿ. ಎರಗು, ನಮಸ್ಕಾರ ಮಾಡು, ನಮಸ್ಕರಿಸು. ದಿಗ್ಭ್ರಾಂತ, ಗಾಬರಿಗೊಳ್ಳು, ಕಸಿವಿಸಿಯಾಗು. ಸೂರ್ಯ, ನೇಸರ, ರವಿ. ಸೇನೆ, ದಂಡು ಅಥವಾ ಸೈನ್ಯ. ಯಮಪುರ, ಯಮಲೋಕನ ಅಥವಾ ಯಮನಲೋಕ ಅಥವಾ ಮೃತ್ಯುಲೋಕ ಅಂತ ಹೇಳ್ತೀವಿ. ಮರಣ, ಜೀವ ಹೋಗುವಿಕೆ, ಸಾವು. ಘನಘೋರ, ಉಗ್ರವಾದ ಅಥವಾ ಭಯಂಕರವಾದ. ಚಿಂತಾಕ್ರಾಂತ, ಚಿಂತೆಗೊಳಗಾದ. ಸಂಹರಿಸು, ನಾಶಗೊಳಿಸು. ಕೊಲ್ಲು, ನಿರ್ನಾಮ ಮಾಡು. ಪ್ರಶಂಸೆ, ಹೊಗಳಿಕೆ ಅಥವಾ ಸ್ತುತಿ. ಪರಾಕ್ರಮ, ಕಲಿತನ ಅಥವಾ ಶೌರ್ಯ. ಸಹಮತ, ಒಮ್ಮತ, ಏಕಾಭಿಪ್ರಾಯ. ನಂದನ, ಮಗ, ಪುತ್ರ, ಕಂದ. ದಯೆ, ಕರುಣೆ ಅಥವಾ ಅನುಕಂಪ. ಕೃಪೆ, ಮಂಗಳ, ಶುಭ. ವದನ, ಮುಖ ಅಥವಾ ಮೋರೆ. ಖಿನ್ನ, ದುಃಖಿತನಾದ ಅಥವಾ ನೊಂದ. ಪರಿಣಿತ, ಚತುರ, ನಿಪುಣ. ಏಡಿ, ಅಂಜುಬುರುಕ. ತಂತ್ರ, ಉಪಾಯ. ರಾಜೋಚಿತ, ಅರಸನಿಗೆ ಉಚಿತವಾದ ಅಥವಾ ರಾಜಯೋಗವಾದ ಅಂತ ಹೇಳ್ಬೋದು. ಅರಸನಿಗೆ ಉಚಿತವಾದ ಅಥವಾ ರಾಜಯೋಗ್ಯವಾದ ಅಂತ ಹೇಳ್ಬೋದು. ಧಿಕ್ಕಾರ, ನಿಂದೆ, ತಿರಸ್ಕಾರ. ಸಾಮರ್ಥ್ಯ, ದಕ್ಷತೆ ಅಥವಾ ಯೋಗ್ಯತೆ, ಬಲ, ಶಕ್ತಿ ಅಂತಲೂ ಕೂಡ ಹೇಳ್ತೀವಿ. ಅಪ್ರತಿಮ, ಅಸಾಮಾನ್ಯವಾದ. ಗರ್ಭ, ಬಸಿರು. ಹಿಂಬಾಲಿಸು, ಹಿಂದೆ ಬರು ಅಥವಾ ಅನುಸರಿಸು. ಓಕೆ ಮಕ್ಕಳ, ನೆಕ್ಸ್ಟ್ ಅಭ್ಯಾಸ. ಆಮೇನು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಇದಕ್ಕೆ ನೀವು ಆನ್ಸರ್ ಹೇಳಿ ನೋಡೋಣ ಮಕ್ಕಳ. ಒಂದನೇ ಕ್ವಶನು: ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ಯಾರು ಮಕ್ಕಳ? ಚಕ್ರವ್ಯೂಹವನ್ನು ರಚಿಸಿದವರು ದ್ರೋಣಾಚಾರ್ಯರು. ಸೆಕೆಂಡ್ನೇದು: ಕೌರವರು ಪಾಂಡವರು ಯಾರಿಂದ ಬಿಲ್ವಿದ್ಯೆ ಕಲಿತರು? ಉತ್ತರ: ಕೌರವರು ಪಾಂಡವರು ದ್ರೋಣಾಚಾರ್ಯರಿಂದ ಬಿಲ್ವಿದ್ಯೆ ಕಲಿತರು. ಮೂರನೇ ಕ್ವಶನು: ಅಭಿಮನ್ಯುವಿನ ತಂದೆಯ ಹೆಸರೇನು? ಅಭಿಮನ್ಯುವಿನ ತಂದೆಯ ಹೆಸರು ಅರ್ಜುನ. ನಾಲ್ಕನೇದು: ಕೌರವರಿಗೂ ಪಾಂಡವರಿಗೂ ಯುದ್ಧ ಎಲ್ಲಿ ನಡೆಯಿತು? ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಯುದ್ಧ ನಡೆಯಿತು. ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು? ಅಂದರೆ ಇಲ್ಲಿ ಒಂದೊಂದು ವಾಕ್ಯ ಇದೆ ಅಲ್ವಾ, ನೀವು ಕತೆ ಕೇಳಿಸ್ಕೊಂಡಿದ್ದೀರಲ್ವಾ? ಈ ವಾಕ್ಯದಲ್ಲಿ ಬರುವಂತಹ ವಾಕ್ಯವನ್ನು, ಈ ಕಥೆಯಲ್ಲಿ ಬರುವಂಥ ವಾಕ್ಯವನ್ನು ಯಾರು ಹೇಳ್ತಾರೆ ಯಾರಿಗೆ ಅಂತ ಹೇಳ್ಬೇಕು ಮಕ್ಕಳ. ದೊಡ್ಡಪ್ಪ, ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ? ಯಾರು ಹೇಳಿದ್ರು ಮಕ್ಕಳ ಈ ಮಾತನ್ನು? ಈ ಮಾತನ್ನು ಅಭಿಮನ್ಯು ಹೇಳಿದನು. ಯಾರಿಗೆ ಹೇಳ್ದ? ಧರ್ಮರಾಯನಿಗೆ ಹೇಳಿದನು ಅಲ್ವಾ. ನೆಕ್ಸ್ಟ್: ನಿನ್ನನ್ನು ಪಡೆದ ನಾವೇ ಧನ್ಯರು. ಈ ಮಾತನ್ನು ಯಾರು ಹೇಳ್ತಾರೆ? ಈ ಮಾತನ್ನು ಧರ್ಮರಾಯ ಹೇಳಿದನು, ಅಭಿಮನ್ಯುವಿಗೆ ಹೇಳಿದನು. ಮೂರನೇದು: ಏನು ಕಂದ, ನೀನು ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ? ಈ ಮಾತನ್ನು ಯಾರು ಹೇಳ್ತಾರೆ? ಸುಭದ್ರೆ ಹೇಳ್ತಾಳೆ. ಯಾರಿಗೆ ಹೇಳ್ತಾಳೆ? ಅಭಿಮನ್ಯುವಿಗೆ ಹೇಳಿದಳು. ಹೊಂದಿಸಿ ಬರೆಯಿರಿ. ಸುಭದ್ರೆ ಅಲ್ವಾ. ಇಲ್ಲಿ ಕೆಲವೊಂದು ಇಲ್ಲಿ ಆ ಭಾಗ ಮತ್ತು ಬಾ ಭಾಗದಲ್ಲಿ ಕ್ವಶನ್ನು ವಿತ್ ಆನ್ಸರ್ ಕೊಟ್ಟವ್ರೆ. ಇದಕ್ಕೆ ನಾವು ಮ್ಯಾಚ್ ಆಗೋದನ್ನ ಆನ್ಸರ್ನ ಗುರುತಿಸಿ ಬರೀಬೇಕು. ಸುಭದ್ರೆ ಯಾರು? ಅಭಿಮನ್ಯುವಿನ ತಾಯಿ. ಉತ್ತರೆ, ಅಭಿಮನ್ಯುವಿನ ಹೆಂಡತಿ. ಸುಮಿತ್ರ, ಅಭಿಮನ್ಯುವಿನ ಸಾರಥಿ. ಧರ್ಮರಾಯ, ಅಭಿಮನ್ಯುವಿನ ದೊಡ್ಡಪ್ಪ. ಈ ಥರ ನಂಬರ್ಸ್ ಹಾಕಬೇಕು ಮಕ್ಕಳ. ನೆಕ್ಸ್ಟ್: ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ಅಂದರೆ ಇಲ್ಲಿ 4 ಪದಗಳನ್ನು ಕೊಟ್ಟವ್ರೆ. ಇದರಲ್ಲಿ ಯಾವುದು ಸೂಟಬಲ್ ಆದ ಆರಿಸಿ ಬರೀಬೇಕು. ಫಸ್ಟ್ ಒನ್: ಧರ್ಮರಾಯ, ಜಯದ್ರಥ, ಭೀಮಸೇನ, ಅರ್ಜುನ. ಧರ್ಮರಾಯ, ಭೀಮಸೇನ, ಅರ್ಜುನ ಇವರೆಲ್ಲ ಯಾರು ಬರ್ತಾರೆ? ಮಹಾಭಾರತದಲ್ಲಿ ಬರ್ತಾರೆ. ಜಯದ್ರಥ ಮಾತ್ರ ಬೇರೆಯವನು. ಸೊ ಹಾಗಾಗಿ ಜಯದ್ರಥ ತೆಗಿಬೇಕು, ಇಲ್ಲಿ ಬರಿಬೇಕು. ಸೆಕೆಂಡ್: ವಿಖ್ಯಾತ, ಕುಖ್ಯಾತ, ಹೆಸರುವಾಸಿ, ಪ್ರಸಿದ್ಧಿ. ವಿಖ್ಯಾತ, ಹೆಸರುವಾಸಿ, ಪ್ರಸಿದ್ಧಿ ಇವೆಲ್ಲ ಒಂದೇ ಅರ್ಥವನ್ನು ಕೊಡುತ್ತಾರೆ. ಕುಖ್ಯಾತ ಮಾತ್ರ ಬೇರೆ. ಸೊ ಹಾಗಾಗಿ ಕುಖ್ಯಾತ ತೆಗಿಬೇಕು. ಸೂರ್ಯ, ರವಿ, ದಿನಕರ ಇವೆಲ್ಲ ಒಂದೇ. ಸೂರ್ಯನಿಗಿರುವಂಥ ಅನೇಕ ಹೆಸರುಗಳು ಅಲ್ವಾ, ಬೇರೆ ಬೇರೆ ಹೆಸರುಗಳು. ಸೊ ಹಾಗಾಗಿ ಆರ್ಯ ಸೂಟಬಲ್ ಆಗಲ್ಲ, ಇದು ಬೇರೆ. ಸೊ ಹಾಗಾಗಿ ಆರ್ಯ ತೆಗಿಬೇಕು. ಅಭಿಮನ್ಯು, ಉತ್ತರೆ, ಸುಭದ್ರೆ, ಶಕುನಿ ಇವರೆಲ್ಲ ಮಹಾಭಾರತದಲ್ಲಿ ಬರೋರು, ಒಳ್ಳೆಯವರು. ಶಕುನಿ ಅಲ್ವಾ, ಇದ್ರಲ್ಲಿ ಬರಲ್ಲ. ಸೊ ಹಾಗಾಗಿ ಶಕುನಿ ತೆಗಿಬೇಕು.
ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಸಂದೇಹ. ಫಸ್ಟ್ ಒಂದನೇದು, ಕ್ರಿಕೆಟ್ ಆಟದಲ್ಲಿ ಭಾರತ ಗೆಲ್ಲುವುದೋ ಅಥವಾ ಸೋಲುವುದು ಎಂಬ ಸಂದೇಹವಿದೆ. ಇಲ್ಲಿ ನೋಡಿ, ಇಲ್ಲಿ ಸಂದೇಹ ಅನ್ನೋದು ಇಲ್ಲಿ ಬಳಸಿದ್ದೀನಿ ನಾನು. ಜಯಶಾಲಿ. ಸುಭದ್ರೆ ಅಭಿಮನ್ಯುವಿಗೆ ಯುದ್ಧದಲ್ಲಿ ಜಯಶಾಲಿಯಾಗಿ ಎಂದು ಅರಸಿದಳು. ಜಯಶಾಲಿ ನೋಡಿ ಇಲ್ಲಿ ಬಳಸಿದ್ದೀನಿ ನಾನು. ನಮಸ್ಕರಿಸು. ನಾವು ಗುರುಗಳಿಗೆ ನಮಸ್ಕರಿಸಿದೆ. ನಾನು ಗುರುಗಳಿಗೆ ನಮಸ್ಕರಿಸಿದೆ. ಇಲ್ಲಿ ನಮಸ್ಕರಿಸಿದೆ ಇಲ್ಲಿ ಬಳಸಿದ್ದೀನಿ ನಾನು. ವೀರಾವೇಶ. ಅಭಿಮನ್ಯು ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿದನು. ನೋಡಿ, ವೀರಾವೇಶ ಅನ್ನೋದ ಇಲ್ಲಿ ಬಳಸಿದ್ದೀನಿ. ಇದೇ ಥರ ನೀವೇ ಬೇಕಾದ್ರೆ ನಿಮ್ಮದೇ ಅಂತ ಸ್ವಂತ ವಾಕ್ಯದಲ್ಲಿ ಬರ್ಕೋಬೋದು ಮಕ್ಕಳು. ಓಕೆನಾ? ನೆಕ್ಸ್ಟ್ ಮೇಲ್ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಧರ್ಮರಾಯನು ಚಿಂತಾಕ್ರಾಂತನಾಗಲು ಕಾರಣವೇನು? ಉತ್ತರ, ಕುರುಕ್ಷೇತ್ರದಲ್ಲಿ 12ನೆಯ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದರು. ಕೃಷ್ಣ, ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಿಗೆ ಗೊತ್ತಿರಲಿಲ್ಲ. ಆದ್ದರಿಂದ ಧರ್ಮರಾಯ ಚಿಂತಾಕ್ರಾಂತನಾದನು. ಈ ಥರ ಆನ್ಸರ್ನ ಮಕ್ಕಳ ಬರಿಬೇಕು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಸುಭದ್ರೆ ಅಭಿಮನ್ಯುವನ್ನು ಏನೆಂದು ಅರಸಿದಳು? ಶ್ರೀಕೃಷ್ಣ ಪರಮಾತ್ಮನ ಕೃಪೆ, ಅರ್ಜುನನ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ. ಜಯಶಾಲಿಯಾಗಿ ಬಾ ಮಗನೇ, ಹೋಗಿ ಬಾ, ನಿನಗೆ ಮಂಗಳವಾಗಲಿ ಎಂದು ಸುಭದ್ರೆ ಅಭಿಮನ್ಯುವನ್ನು ಹರಸಿದಳು. ಗೊತ್ತಾಯ್ತಾ ಮಕ್ಕಳ? ನೆಕ್ಸ್ಟ್, ಅಭಿಮನ್ಯು ಉತ್ತರೆಯನ್ನು ಹೇಗೆ ಸಮಾಧಾನಪಡಿಸಿದನು? ಚಿಂತಿಸಬೇಡ ಉತ್ತರೆ, ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂದಿರುಗುತ್ತೇನೆ. ಧೈರ್ಯಗೆಡದೆ ನಗುಮುಖದಿಂದ ನನ್ನನ್ನು ಕಳುಹಿಸಿಕೊಡು ಎಂದು ಅಭಿಮನ್ಯು ಉತ್ತರೆಯನ್ನು ಸಮಾಧಾನಪಡಿಸಿದನು. ಓಕೆನಾ? ನೆಕ್ಸ್ಟ್ ಕ್ವಶನ್. ಅಭಿಮನ್ಯು ಸಾರಥಿಯನ್ನು ಕುರಿತು ಏನು ಹೇಳಿದನು? ಸುಮಿತ್ರ, ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆ ಕರೆದುಕೊಂಡು ಹೋಗು ಎಂದು ಅಭಿಮನ್ಯು ತನ್ನ ಸಾರಥಿಯನ್ನು ಕುರಿತು ಹೇಳಿದನು. ಓಕೆ ಮಕ್ಕಳ, ಅರ್ಥ ಆಯ್ತಾ? 2-3 ವಾಕ್ಯ. ನೆಕ್ಸ್ಟ್, ಭಾಷಾ ಚಟುವಟಿಕೆ. ಈ ಕೊಟ್ಟಿರುವ ವಿವರಣೆಯನ್ನು ಓದಿ ಸೂಕ್ತ ಸ್ಥಳದಲ್ಲಿ ಲೇಖನ ಚಿಹ್ನೆ ಹಾಕಿ. ಹೂದೋಟದಲ್ಲಿ ಎಷ್ಟೊಂದು ಹೂಗಳು ಅರಳಿವೆ. ಕೆಂಪು ಗುಲಾಬಿ ಕಣ್ಮನ ಸೆಳೆಯುತ್ತಿದೆ. ಏನಿದು ಶಬ್ದ? ಓಹೋ, ಸಂಪಿಗೆಯ ಕಂಪಿಗೆ ದುಂಬಿಗಳು ಝೇಂಕರಿಸುತ್ತಿವೆ. ಮಲ್ಲಿಗೆ, ಜಾಜಿ, ಸುಗಂಧರಾಜ, ಸೂರ್ಯಕಾಂತಿ, ಚೆಂಡು ಹೂವು, ಹಬ್ಬ, ಬಗೆ ಬಗೆಯ ಹೂಗಳ ಲೋಕವೇ ಇಲ್ಲಿದೆ. ಮಕ್ಕಳ, ಲೇಖನ ಚಿಹ್ನೆ ಅಂದರೆ ಗೊತ್ತಲ್ವ ನಿಮಗೆ? ಫುಲ್ ಸ್ಟಾಪು, ಪ್ರಶ್ನಾರ್ಥಕ ಚಿಹ್ನೆ, ಆಶ್ಚರ್ಯಾರ್ಥಕ ಚಿಹ್ನೆ, ಕಾಮ, ಇವೆಲ್ಲ ಯೂಸ್ ಮಾಡ್ಕೊಂಡು ಏನು ಮಾಡಬೇಕು ನಾವು? ಇಲ್ಲಿ ಕೊಟ್ಟಿರುವಂತಹ ವಾಕ್ಯಕ್ಕೆ ವಿವರಣೆಗೆ ಈ ಲೇಖನ ಚಿಹ್ನೆನ ಬಳಸಬೇಕು. ಹೂದೋಟದಲ್ಲಿ ಎಷ್ಟೊಂದು ಹೂಗಳು ಅರಳಿವೆ, ಕಾಮ, ಕೆಂಪು ಗುಲಾಬಿ ಕಣ್ಮನ ಸೆಳೆಯುತ್ತಿದೆ, ಫುಲ್ ಸ್ಟಾಪ್. ಏನಿದು ಶಬ್ದ? ಕಾಮ. ನೆಕ್ಸ್ಟ್, ಓಹೋ, ಆಶ್ಚರ್ಯ ಸೂಚಕ ಚಿಹ್ನೆ. ಸಂಪಿಗೆಯ ಕಂಪಿಗೆ ದುಂಬಿಗಳು ಝೇಂಕರಿಸುತ್ತಿವೆ, ಫುಲ್ ಸ್ಟಾಪ್. ಮಲ್ಲಿಗೆ, ಕಾಮ, ಜಾಜಿ, ಕಾಮ, ಸುಗಂಧರಾಜ, ಕಾಮ, ಸೂರ್ಯಕಾಂತಿ, ಕಾಮ, ಹೂ ಚೆಂಡು, ಕಾಮ, ಹಬ್ಬ, ಅವರೇ ಕೊಟ್ಟವ್ರೆ ಇಲ್ಲ, ಆಶ್ಚರ್ಯ, ಬಗೆ ಬಗೆಯ ಹೂಗಳ ಲೋಕವೇ ಇಲ್ಲಿದೆ, ಫುಲ್ ಸ್ಟಾಪ್. ಈ ಥರ ನಾವು ಮಕ್ಕಳ ಲೇಖನ ಚಿಹ್ನೆಯನ್ನು ಬಳಸಿ ಬರೀಬೇಕು. ನೆಕ್ಸ್ಟ್ ಮೇನ್ ಮಕ್ಕಳ, ಮಾದರಿಯಲ್ಲಿ ಸೂಚಿಸಿದಂತೆ ಸೂಕ್ತ ಪದ ರಚಿಸಿ ಬರೆಯಿರಿ. ಮಾದರಿ: ನೀವು ಪ್ಲಸ್ ಏಕೆ ನೀವೇಕೆ, ನಾವು ಪ್ಲಸ್ ಏಕೆ ನಾವೇಕೆ, ಅವರು ಪ್ಲಸ್ ಏಕೆ ಅವರೇಕೆ, ಅವಳು ಪ್ಲಸ್ ಏಕೆ ಅವಳೇಕೆ, ಅದು ಪ್ಲಸ್ ಏಕೆ ಅದೇಕೆ. ನೆಕ್ಸ್ಟ್, ಈ ಮೀನು. ಒಗಟು ಬಿಡಿಸಿ ಉತ್ತರ ಬರೆಯಿರಿ. ಚೋಟುದ್ದ ಹುಡುಗಿಗೆ ಮಾರುದ್ದ ಜಡೆ. ಏನಿದೆಯೇ ಒಗಟು ಆನ್ಸರು ಮಕ್ಕಳ? ಒಟ್ಟಿಗೆ ಸೂಜಿ ದಾರ. ಚಿಕ್ಕ ಬೋರನಿಗೆ ಬಗ್ಗಲಿಲ್ಲ ಕತ್ತಿ. ಆನ್ಸರ್ ಏನು ಮಕ್ಕಳ? ಇದು ಹುರುಳಿಕಾಯಿ ಗಿಡ. ಒಂಟಿ ಕಾಲು ಕೊಕ್ಕರೆ 900 ತತ್ತಿ. ಬೆಂಡೆಕಾಯಿ ಗಿಡ. ಅದೇ ಬೆಂಡೆಕಾಯಿನಲ್ವಾ, ಆ ಥರ. ಓಕೆ ಮಕ್ಕಳ, ಕೊಟ್ಟಿರುವ ಅಕ್ಷರ ಚೌಕದಲ್ಲಿ ಕೌರವ ಪಾಂಡವರ ಹೆಸರುಗಳಿವೆ. ಅವುಗಳನ್ನು ಕಂಡುಹಿಡಿದು ನಿನ್ನ ಅಭ್ಯಾಸ ಪುಸ್ತಕದಲ್ಲಿ ಪಟ್ಟಿ ಮಾಡಿ. ಇಲ್ಲಿ ಪಾಂಡವರಿ ಕಡೆ ಬರ್ದೀನಿ, ಕೌರವರಿ ಕಡೆ ಮಾಡಿದ್ದೀನಿ ಮಕ್ಕಳ. ಪಾಂಡವರು ಯಾರು? ಧರ್ಮರಾಯ, ಭೀಮ, ಅರ್ಜುನ, ಅಭಿಮನ್ಯು, ಉತ್ತರೆ. ಕೌರವರು ದುರ್ಯೋಧನ, ಕರ್ಣ, ಶಕುನಿ, ಗಾಂಧಾರಿ, ಜಯದ್ರಥ. ಇಲ್ಲಿ ನೋಡಿ, ಜಯದ್ರಥ, ದುರ್ಯೋಧನ, ಕರ್ಣ, ಉತ್ತರೆ, ಧರ್ಮರಾಯ, ಗಾಂಧಾರಿ, ಶಕುನಿ, ಭೀಮ, ಅಭಿಮನ್ಯು, ಅರ್ಜುನ. ನೀವು ಕೂಡ ಈ ಥರ ಬರೀರಿ ಮಕ್ಕಳ. ಓಕೆನಾ? ಈ ನಾಟಕದ ಪಾತ್ರಗಳನ್ನು ಹಂಚಿಕೊಂಡು ಶಿಕ್ಷಕರ ಮಾರ್ಗದರ್ಶನ ಪಡೆದು ತರಗತಿಯಲ್ಲಿ ಸ್ನೇಹಿತರ ಜೊತೆ ಸೇರಿ ಅಭಿನಯಿಸಿ. ಇದನ್ನು ನಾವು ಕ್ಲಾಸಲ್ಲಿ, ಸ್ಕೂಲ್ ಕಮೆಂಟ್ಸ್ ಆದಮೇಲೆ ಕ್ಲಾಸಲ್ಲಿ ಮಾಡೋಣ. ಓಕೆ ಮಕ್ಕಳ? ನೆಕ್ಸ್ಟ್, ಶಿಕ್ಷಕರ ಸಹಾಯದಿಂದ ಮಾದರಿಯಂತೆ ಪೌರಾಣಿಕ ವೀರ ಬಾಲಕರ ಪರಿಚಯವನ್ನು ಮಾಡಿಕೊಡಿ. ಲವಕುಶ. ಯಾರು ಇವರು?
ರಾಮ ಸೀತೆಯರ ಅವಳಿ ಮಕ್ಕಳು. ಮತ್ತು ರಾಮ ಲಕ್ಷ್ಮಣರನ್ನು ಸೋಲಿಸಿದ ವೀರ ಮಕ್ಕಳು. ಗೊತ್ತಾಯ್ತಾ ಮಕ್ಕಳ? ನೆಕ್ಸ್ಟ್ ಏಕಲವ್ಯ. ಏಕಲವ್ಯ ಯಾರು? ಕಾಡಿನ ಬೇಡರ ಕುಲದ ತರುಣ, ದ್ರೋಣನ ಮಣ್ಣಿನ ಮೂರ್ತಿ ರಚಿಸಿದ ಅಲ್ವಾ. ಬಿಲ್ವಿದ್ಯೆಯಲ್ಲಿ ಕೌಶಲ್ಯ ಪಡ್ಕೊಂಡಂಥವನು. ಗೊತ್ತಾಯ್ತಾ? ಕಾಡಲ್ಲಿ ಏನು ಮಾಡಿದ ಏಕಲವ್ಯ? ದ್ರೋಣಾಚಾರ್ಯ ತನ್ನ ಗುರು ದ್ರೋಣಾಚಾರ್ಯರ ಮೂರ್ತಿನ ಮಣ್ಣಲ್ಲಿ ಕಟ್ತಾನೆ. ಮತ್ತು ಬಿಲ್ವಿದ್ಯೆಯಲ್ಲಿ ತುಂಬ ಕೌಶಲ್ಯತೆ ಪಡ್ಕೊಂಡಿರ್ತಾನೆ. ಮತ್ತು ದ್ರೋಣರಿಗೆ ತನ್ನ ಬೆರಳನ್ನು ಏನು ಮಾಡ್ತಾನೆ? ಗುರುದಕ್ಷಿಣೆಯಾಗಿ ಕೊಟ್ಟಂತಹ ವೀರ ಬಾಲಕ ಇವನು. ಯಾರು? ಏಕಲವ್ಯ. ನೆಕ್ಸ್ಟ್ ಪ್ರಹ್ಲಾದ, ಹಿರಣ್ಯಕಶ್ಯಪಿನ ಮಗ ಮತ್ತು ಭಗವಾನ್ ನಾರಾಯಣನ ಭಕ್ತ ಇವನು. ಗೊತ್ತಾಯ್ತಾ ಮಕ್ಕಳ? ನೆಕ್ಸ್ಟ್ ಬಬ್ರುವಾಹನ, ಇವನು ಅರ್ಜುನನ ಮಗ, ಸ್ವಂತ ತಂದೆಯೊಂದಿಗೆ ಯುದ್ಧದಲ್ಲಿ ಗೆದ್ದ ಪರಾಕ್ರಮಿ ಅಂತಲೂ ಕೂಡ ಇವನಿಗೆ ಹೇಳ್ಬೋದು. ಯಾರು? ಬಬ್ರುವಾಹನ. ನೆಕ್ಸ್ಟ್ ಯೋಚಿಸಿ ಬರೀರಿ ಮಕ್ಕಳ. ಇವೆರಡು ಕ್ವಶನ್ ಆ್ಯಕ್ಚುಲಿ ನೀವೇ ಮಾಡಬೇಕು. ನಾನು ಒಂದು ಕ್ವಶನ್ಗೆ ಆನ್ಸರ್ ಮಾಡ್ತೀನಿ, ಇನ್ನೊಂದು ಕ್ವಶನ್ಗೆ ನೀವೇ ಮಾಡಿ ಮಕ್ಕಳ. ಈ ನಾಟಕದಲ್ಲಿ ನಿಮಗೆ ಇಷ್ಟವಾದ ಪಾತ್ರ ಯಾವುದು, ಏಕೆ? ಈ ನಾಟಕದಲ್ಲಿ ನನಗೆ ಇಷ್ಟವಾದ ಪಾತ್ರ ಅಭಿಮನ್ಯುವಿನ ಪಾತ್ರ. ಏಕೆಂದರೆ ಕುರುಕ್ಷೇತ್ರದಲ್ಲಿ ಘನಘೋರ ಸಂಗ್ರಾಮ ನಡೆಯುತ್ತಿದ್ದಾಗ ಚಕ್ರವ್ಯೂಹವನ್ನು ಭೇದಿಸಿ ಹೋರಾಡುತ್ತೇನೆ ಎಂಬ ಭರವಸೆಯನ್ನು ಅಸಹಾಯಕರಾಗಿ ಕುಳಿತ ತನ್ನ ದೊಡ್ಡಪ್ಪ ಧರ್ಮರಾಯನ ಹಾಗೂ ಭೀಮ ಇವರಿಗೆ ಒಪ್ಪಿಸಿ ಚಕ್ರವ್ಯೂಹದಲ್ಲಿ ಹೋಗಿ ಹೋರಾಡಿ ಕೌರವರ ಕುತಂತ್ರದಿಂದ ಅಭಿಮನ್ಯುವನ್ನು ಕೊಂದರು. ಗೊತ್ತಾಯ್ತಾ ಮಕ್ಕಳ? ನೆಕ್ಸ್ಟ್ ಕ್ವಶನ್, ಅಭಿಮನ್ಯು ಯುದ್ಧಕ್ಕೆ ಹೋಗುತ್ತೇನೆ ಎಂದಾಗ ನೀನು ಧರ್ಮರಾಯನಾದರೆ ಏನು ಮಾಡುತ್ತಿದ್ದೆ? ನೀವೇನಾದರೂ ಧರ್ಮರಾಯ ಆದರೆ ಏನು ಮಾಡ್ತೀರಿ ಅನ್ನೋದನ್ನು ನೀವೇ ಬರೀಬೇಕು ಆನ್ಸರ ಮಕ್ಕಳ. ಇದನ್ನು ನೀಟಾಗಿ ಇಷ್ಟು ನಾನು ಹೇಳ್ಕೊಟ್ಟಂಥ ಆನ್ಸರ್ನ ನೋಟ್ಸ್ಗೆ ಹಾಕಿ ಮಕ್ಕಳ. ನೋಟ್ಸ್ಗೆ ಹಾಕಿ ಇದನ್ನ ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ. ಓಕೆ, ಬಾಯ್ ಚಿಲ್ಡ್ರನ್ಸ್.